ನಮಸ್ಕಾರ ಸ್ನೇಹಿತರೆ, ರೇಷ್ಮೆ ಹುಳದಿಂದ ಸೀರೆ ರೆಡಿ ಆಗುವುದು ಹೇಗೆ? ಈ ಪ್ರೊಸೀಜರ್ ಹೇಗಿರುತ್ತೆ ಗೊತ್ತಾ? ರೇಷ್ಮೆ ಹುಳ ಗೂಡು ಕಟ್ಟಿಕೊಳ್ಳುವುದು ಯಾಕೆ? ಒಂದು ಸೀರೆ ರೆಡಿ ಆಗಬೇಕಾದ್ರೆ ಎಷ್ಟು ಹುಳ ಸಾಯಬೇಕು? ಸತ್ತ ಹುಳಗಳನ್ನ ಏನು ಮಾಡ್ತಾರೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ರೇಷ್ಮೆ ಹುಳ ಹುಟ್ಟುವುದು ಹೇಗೆ? ರೇಷ್ಮೆ ಪತಂಗದಿಂದ ಈ ಹುಳಗಳು ಜನಿಸುತ್ತವೆ. ಮೊದಲಿಗೆ ರೇಷ್ಮೆ ಪತಂಗ ಮೊಟ್ಟೆ ಇಡುತ್ತೆ. ಒಂದು ಸಲಕ್ಕೆ 400ರಿಂದ 500ರವರೆಗೂ ಮೊಟ್ಟೆ ಇಡುತ್ತೆ ಈ ಪತಂಗ. ನಂತರ 9ರಿಂದ 10 ದಿನಗಳಲ್ಲಿ ಮೊಟ್ಟೆಯಿಂದ ಸಣ್ಣ ಕಪ್ಪು ಬಣ್ಣದ ರೇಷ್ಮೆ ಹುಳಗಳು ಹೊರಬರುತ್ತೆ. ಈ ಹುಳ 2ರಿಂದ 3 ಮಿಲಿಮೀಟರ್ ಉದ್ದ ಇರುತ್ತೆ. ರೇಷ್ಮೆ ಇಲಾಖೆಯಲ್ಲಿ ಸಿಗುತ್ತೆ ಮೊಟ್ಟೆ ಮರಿ. ರೇಷ್ಮೆ ಇಲಾಖೆ ಮತ್ತು ಸರ್ಕಾರದ ಅನುಮೋದಿತ ಕೇಂದ್ರಗಳಲ್ಲಿ ರೇಷ್ಮೆ ಮೊಟ್ಟೆ ಮತ್ತು ಮರಿ ಹುಳಗಳು ಸಿಗುತ್ತವೆ. ಇಲ್ಲಿ ಆರೋಗ್ಯಯುತ ರೇಷ್ಮೆ ಪತಂಗಗಳ ಮೂಲಕ ಮೊಟ್ಟೆ ಇಡಿಸಲಾಗುತ್ತೆ. ನಂತರ ಅವುಗಳಿಂದ ಮರಿ ಬಂದ ಬಳಿಕ ಮಾರಾಟ ಮಾಡಲಾಗುತ್ತೆ. ಕೆಲವು ರೈತರು ಮರಿ ತಗೊಂಡ್ರೆ ಇನ್ ಕೆಲವರು ಮೊಟ್ಟೆಯನ್ನೇ ತಗೊಳ್ತಾರೆ. ಮೊಟ್ಟೆ ಮರಿಯಾಗೋ ಹಂತದಲ್ಲಿ ತುಂಬಾ ಎಚ್ಚರಿಕೆ ಅಗತ್ಯ. ಉಷ್ಣಾಂಶದಿಂದ ಹಿಡಿದು ಎಲ್ಲವನ್ನ ನೀಟಾಗಿ ಮ್ಯಾನೇಜ್ ಮಾಡಬೇಕು. ಹೀಗಾಗಿ ಅನುಭವ ಇರುವ ರೈತರು ಮಾತ್ರವೇ ಮೊಟ್ಟೆ ಖರೀದಿ ಮಾಡ್ತಾರೆ. ಇನ್ನುಳಿದವರು ನೇರವಾಗಿ ಮರಿಗಳನ್ನೇ ಖರೀದಿಸ್ತಾರೆ. ರೇಷ್ಮೆ ಹುಳ ಸಾಕೋದು ಹೇಗೆ? ರೇಷ್ಮೆ ಹುಳಗಳನ್ನ ಸಾಕಲು ರೈತರು ಸಪರೇಟ್ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಈ ಹುಳ ಕೇವಲ ಸೊಪ್ಪು ತಿನ್ಕೊಂಡು ಬೆಳೆಯುತ್ತೆ. ಹಾಗಂತ ಸಿಕ್ಕ ಸೊಪ್ಪು ತಂದು ಹಾಕಿದ್ರೆ ತಿನ್ನೋದಿಲ್ಲ. ಬದಲಿಗೆ ಹಿಪ್ಪು ನೇರಳೆ ಸೊಪ್ಪನ್ನೇ ತಂದು ಹಾಕಬೇಕು. ರೇಷ್ಮೆ ಸಾಕುವ ರೈತರು ಹುಳಗಳಿಗೆ ಅಂತಲೇ ಎಕರೆಗಟ್ಟಲೆ ಜಾಗದಲ್ಲಿ ಹಿಪ್ಪು ನೇರಳೆ ಬೆಳಿತಾರೆ. ಪ್ರತಿದಿನ ಫ್ರೆಶ್ ಸೊಪ್ಪು ತಂದು ಹುಳಗಳಿಗೆ ಹಾಕಬೇಕು. ಒಂದು ಹುಳ 25 ಗ್ರಾಂ ವರೆಗೆ ಸೊಪ್ಪು ತಿನ್ನುತ್ತೆ. 5 ಹಂತಗಳಲ್ಲಿ ಬೆಳೆಯುವ ಹುಳ. ರೇಷ್ಮೆ ಹುಳ 5 ಹಂತಗಳಲ್ಲಿ ಬೆಳೆಯುತ್ತೆ. ಪ್ರತಿ ಹಂತದಲ್ಲೂ ಗಾತ್ರದಲ್ಲಿ ಭಾರಿ ಬದಲಾವಣೆ ಆಗುತ್ತೆ. ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಹೋಗುವಾಗ ಹಳೆ ಚರ್ಮವನ್ನ ಬಿಟ್ಟು ಬಿಡುತ್ತೆ. ಹೊಸ ಚರ್ಮ ಬೆಳೆಯುತ್ತೆ. 25ರಿಂದ 30 ದಿನಗಳ ಕಾಲ ಈ ಹುಳ ಬೆಳೀತಾ ಇರುತ್ತೆ. ಬೆಳವಣಿಗೆ ನಿಂತಾಗ ರೇಷ್ಮೆ ಹುಳ 7ರಿಂದ 8 ಸೆಂಟಿಮೀಟರ್ ವರೆಗೆ ಉದ್ದ ಇರುತ್ತೆ. ಹುಟ್ಟುವಾಗ ಕಪ್ಪು ಬಣ್ಣದಲ್ಲಿರುವ ಹುಳ ಬೆಳೆದ ನಂತರ ಬಿಳಿ ಬಣ್ಣಕ್ಕೆ ತಿರುಗುತ್ತೆ. ಊಟ ನಿಲ್ಲಿಸಿ ಗೂಡು ಕಟ್ಟುವ ಕೆಲಸ. 5 ಹಂತದ ಬೆಳವಣಿಗೆ ಮುಗಿದ ಬಳಿಕ ಊಟ ತಿನ್ನೋದು ನಿಲ್ಲಿಸಿ ಬಿಡುತ್ತೆ. ಗೂಡು ಕಟ್ಟುವ ಕೆಲಸವನ್ನ ಶುರು ಮಾಡುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಹಂತ ಆಗಿರುತ್ತೆ. ರೇಷ್ಮೆ ಹುಳಗಳ ಬಾಯಲ್ಲಿ 2 ಗ್ರಂಥಿಗಳಿರುತ್ತೆ. ಅದರಿಂದ ದ್ರವ ರೂಪದ ಪದಾರ್ಥ ಹೊರಬರುತ್ತೆ. ಆ ದ್ರವ ಗಾಳಿಗೆ ತಾಗಿದ ಕೂಡಲೇ ಗಟ್ಟಿಯಾಗಿ ನೂಲಿನಂತೆ ಆಗುತ್ತೆ. 2-3 ದಿನಗಳ ಕಾಲ ರೇಷ್ಮೆ ಹುಳ ತನ್ನ ಸುತ್ತಲೂ ನೂಲಿನಿಂದ ಕೂಡಿದ ಗೂಡನ್ನ ಕಟ್ಟಿಕೊಳ್ಳುತ್ತೆ. ಗೂಡು ಕಟ್ಟಿಕೊಳ್ಳುವುದು ಯಾಕೆ? ರೇಷ್ಮೆ ಹುಳ ತನ್ನ ಸುತ್ತಲೂ ಗೂಡು ಕಟ್ಟಿಕೊಂಡು ಅದರೊಳಗೆ ಇದ್ದು ಬಿಡುತ್ತೆ. ಅಲ್ಲಿ ಅದು 2-3 ವಾರ ಇದ್ದು ನಂತರ ಪತಂಗವಾಗಿ ಬದಲಾಗುತ್ತೆ. ಆ ಪತಂಗ ಮೊಟ್ಟೆ ಇಟ್ಟು ನಂತರ ಮತ್ತೆ ಮರಿ ಮಾಡುತ್ತೆ. ಆದ್ರೆ ಅಲ್ಲಿಯವರೆಗೆ ರೈತರು ಬಿಡೋದಿಲ್ಲ. ಯಾಕಂದ್ರೆ ರೇಷ್ಮೆ ಹುಳ ಚಿಟ್ಟೆಯಾಗಿ ಹೊರಬಂದು ಬಿಟ್ರೆ ಗೂಡು ಒಡೆದು ಹೋಗುತ್ತೆ. ಗೂಡಿನ ಸುತ್ತ ಇರುವ ರೇಷ್ಮೆ ದಾರ ತುಂಡು ತುಂಡಾಗಿ ಹೋಗುತ್ತೆ. ಹೀಗಾಗಿ 5-6 ದಿನಕ್ಕೆ ರೇಷ್ಮೆ ಗೂಡುಗಳನ್ನ ಮಾರುಕಟ್ಟೆಗೆ ತಗೊಂಡು ಹೋಗಿ ಮಾರಾಟ ಮಾಡ್ತಾರೆ. ಗುಣಮಟ್ಟದ ಆಧಾರದ ಮೇಲೆ ಪ್ರತಿ ಕೆಜಿಗೆ 500ರಿಂದ 600 ರೂಪಾಯಿವರೆಗೂ ಬೆಲೆ ಸಿಗುತ್ತೆ. ರೇಷ್ಮೆ ದಾರ ತೆಗೆಯುವುದು ಹೇಗೆ? ರೇಷ್ಮೆ ಹುಳಗಳಿರುವ ಗೂಡುಗಳನ್ನ ಖರೀದಿಸಿದವರು ಅದನ್ನ ರೀಲಿಂಗ್ ಘಟಕಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ಮೊದಲಿಗೆ ರೇಷ್ಮೆ ಗೂಡುಗಳನ್ನ ಬಿಸಿ ನೀರಿಗೆ ಹಾಕಿ ಅಥವಾ ಹಬೆಯನ್ನ ಬಳಸಿ ಹುಳದ ಬೆಳವಣಿಗೆಯನ್ನ ಸ್ಟಾಪ್ ಮಾಡಲಾಗುತ್ತೆ, ಅಂದ್ರೆ ಸಾಯಿಸಲಾಗುತ್ತೆ. ನಂತರ ನಿಧಾನವಾಗಿ ಗೂಡಿನ ಮೇಲಿರುವ ರೇಷ್ಮೆ ನೂಲನ್ನ ತೆಗೆಯಲಾಗುತ್ತೆ. ಒಂದು ರೇಷ್ಮೆ ಗೂಡಿನಲ್ಲಿ ಸುಮಾರು 1.5 ಕಿಲೋಮೀಟರ್ ಉದ್ದದಷ್ಟು ನೂಲು ಇರುತ್ತೆ. ಅದು ಆರಂಭದಲ್ಲಿ ತೆಳುವಾಗಿ ಇರುತ್ತೆ. ಹೀಗಾಗಿ ಹಲವು ಗೂಡುಗಳ ನೂಲು ಸೇರಿಸಿ ಗಟ್ಟಿಯಾದ ರೇಷ್ಮೆ ದಾರ ರೆಡಿ ಮಾಡಲಾಗುತ್ತೆ. ಒಂದು ಸೀರೆಗೆ ಸಾವಿರಾರು ಹುಳಗಳ ಬಲಿ. ದಾರ ತೆಗೆದ ಬಳಿಕ ಅದಕ್ಕೆ ಬಣ್ಣ ಹಾಕಿ ಅವುಗಳನ್ನ ನೇಯ್ಗೆಗೆ ಕಳುಹಿಸಲಾಗುತ್ತೆ. ಕೈಮಗ್ಗ ಅಥವಾ ಪವರ್ ಲೂಮ್ ನಲ್ಲಿ ಈ ಕೆಲಸ ನಡೆಯುತ್ತೆ. ಇದಾದ್ಮೇಲೆ ಆಕರ್ಷಕ ರೇಷ್ಮೆ ಸೀರೆಗಳನ್ನ ರೆಡಿ ಮಾಡಲಾಗುತ್ತೆ. ಸೀರೆ ಏನೋ ಜಗಮಗ ಅಂತ ಹೊಳಿತಿರುತ್ತೆ. ಆದ್ರೆ ಈ ರೀತಿಯ ಒಂದು ಸೀರೆಗೆ 2ರಿಂದ 3 ಸಾವಿರ ಹುಳಗಳು ಸಾಯಬೇಕಾಗುತ್ತೆ. ಅದೇ ಹೆಚ್ಚು ಭಾರವಾದ ರೇಷ್ಮೆ ಸೀರೆಗಳಿಗೆ 4ರಿಂದ 5 ಸಾವಿರ ಹುಳಗಳು ಬಲಿ ಆಗ್ಬೇಕಾಗುತ್ತೆ. ಸತ್ತ ಹುಳಗಳಿಂದಲೂ ಉಪಯೋಗ. ರೇಷ್ಮೆ ದಾರ ತೆಗೆದ ಬಳಿಕ ಸತ್ತ ಹುಳಗಳನ್ನ ವೇಸ್ಟ್ ಅಂತ ಎಸೆಯೋದಿಲ್ಲ. ಅವುಗಳಲ್ಲಿ ಪ್ರೋಟೀನ್ ಮತ್ತು ಕೊಬ್ಬಿನ ಅಂಶ ಹೇರಳವಾಗಿ ಇರುತ್ತೆ. ಹೀಗಾಗಿ ಇದನ್ನ ವಿವಿಧ ರೀತಿಯ ಬೈ ಪ್ರಾಡಕ್ಟ್ ಗಳ ತಯಾರಿಕೆಗೆ ಬಳಸಲಾಗುತ್ತೆ. ರೇಷ್ಮೆ ಹುಳಗಳಿಂದ ಎಣ್ಣೆ ತೆಗೆಯಲಾಗುತ್ತೆ. ಈ ಎಣ್ಣೆಯನ್ನ ಸೋಪು, ಸೌಂದರ್ಯವರ್ಧಕಗಳ ತಯಾರಿಕೆಯಲ್ಲಿ ಬಳಸ್ತಾರೆ.
ಎಣ್ಣೆ ತೆಗೆದ ಬಳಿಕ ಇವುಗಳನ್ನ ಒಣಗಿಸಿ ಪುಡಿ ಮಾಡಿ ಕೋಳಿ, ಹಂದಿ ಮತ್ತು ಮೀನು ಸಾಕಣೆಯಲ್ಲಿ ಆಹಾರವಾಗಿ ಬಳಸಲಾಗುತ್ತೆ. ಇತ್ತೀಚೆಗೆ ತಂತ್ರಜ್ಞಾನ ಬಳಸಿ ಈ ಸತ್ತ ಹುಳಗಳ ಕೊಬ್ಬಿನಿಂದ ಬಯೋಡೀಸೆಲ್ ಕೂಡ ಉತ್ಪಾದಿಸಲಾಗ್ತಿದೆ. ಚೀನಾ, ಜಪಾನ್, ಕೊರಿಯಾದಂತಹ ದೇಶಗಳಲ್ಲಿ ಈ ಹುಳಗಳನ್ನ ಹುರಿದು ಅಥವಾ ಬೇಯಿಸಿ ಪೌಷ್ಟಿಕ ಆಹಾರವಾಗಿ ತಿಂತಾರೆ. ಸ್ನೇಹಿತರೆ, ಇದು ಎಲ್ಲಾ ನಾರಿಯರು ಇಷ್ಟಪಡುವ ರೇಷ್ಮೆ ಸೀರೆ ಹಿಂದಿರುವ ರೇಷ್ಮೆ ಹುಳಗಳ ಕಥೆಯನ್ನ ನಿಮ್ಮ ಮುಂದಿಡುವ ಪ್ರಯತ್ನ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.